let's welcome my friends. ಬಂದ್ಬಿಡು ಚಿಲಿ, ಬಂದ್ಬಿಡೆ. Run. ದೇವ್ರು ಒಳ್ಳೇದು ಮಾಡ್ತದ. ಹಿಂಗೆ ಮಾಡ್ಬಿಟ್ಟು ಇದಕ್ಕೆ ಹೇಳ್ತಾರೆ ರೆಡಿಮೇಡ್ ಬರ್ಗರ್. ಅಶ್ವಿನಿ ಗೌಡ ಮುಂದೆ ಇದು ನಡೆಯಲ್ಲ. ಇಲ್ಲಿ ಕಚ್ಬಿಟ್ಟು ಇವರು ಇಬ್ರು ಏನ್ ಮಾಡಿದಾರೆ ಪ್ಯಾಟಿನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ ನೆಕ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಏನ್ ಮಾಡ್ತಾ ಇದೀವಿ ಗೊತ್ತಾ? ಸೊ ಇವತ್ತಿನ ಈ ಚಾಲೆಂಜ್ಗೆ ನನ್ ಜೊತೆ ಯಾರ್ಯಾರಿದ್ದಾರೆ ಗೊತ್ತಾ? ಲೆಟ್ಸ್ ವೆಲ್ಕಮ್ ಮೈ ಫ್ರೆಂಡ್ಸ್. ಹಾಯ್ ಹೇಳಿ ಎಲ್ಲ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. So this is Dana, Chinnu, this is Bhushan, this is Hemant, and we also have ಕೃಷ್ಣ. ಇವ ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ. ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕುಕಿಂಗ್ ಚಾಲೆಂಜ್. Why? ಓಕೆ, ಸೊ ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ, ಬಾಯ್ಸ್ ವರ್ಸಸ್ ಗರ್ಲ್ಸ್. ಓಕೆ ಯಾ ಓಕೆ. ಸೊ ಇವಾಗ ನಾವು ಒಂದು ರೆಸಿಪೀಸ್ ಎಲ್ಲ ನಿಮ್ಗೆ ತೋರಿಸ್ತೀವಿ, ನಾವು ಹೆಂಗೆ ಏನೇನ್ ಮಾಡ್ತಾ ಇದೀವಿ ಅಂತ. ಸೊ ಜಡ್ಜ್ ಬಂದ್ಬಿಟ್ಟು ಕೃಷ್ಣ ಅಲ್ಲ, ಜಡ್ಜಸ್ ಆಮೇಲೆ ಬರ್ತಾರೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಸೊ ಅದಕ್ಕೂ ಮುಂಚೆ ನಾವೆಲ್ಲ ಪ್ರಿಪೇರ್ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡ್ತೀವಿ, ಆಯ್ತಾ? ನೀವು ಹೇಳಿ ಯಾರು ವಿನ್ನರ್ ಅಂತ ಲಾಸ್ಟ್ ಅಲ್ಲಿ. ಓಕೆ, ಎಸ್ ಕಮೆಂಟ್ ಮಾಡಿ. ಸೊ ಫಸ್ಟ್ ನಾವು ಕೃಷ್ಣನ್ಗೆ ತೋರಿಸ್ತೀವಿ, ಕೃಷ್ಣ ಯಾರನ್ನ ಅಂದ್ರೆ ಯಾರ್ ಡಿಶ್ ನ ಮೂಸ್ತಾನೆ ಅವರೇ ವಿನ್ನರ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆರ್ ಯು ರೆಡಿ ಗೈಸ್? yes ಬನ್ನಿ. ಇಲ್ಲಿ ಕುಕ್ಕರ್ ಇಟ್ಟಿದೀವಿ, ಬಟ್ ವಿಸಿಲ್ ಹಾಕೋದು ಮರ್ತೋಗಿದೀವಿ. ಸೊ ಇವಾಗ ಇವರು ಆಕ್ಟಿಂಗ್ ಮಾಡಿ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಬೇರೆ ನೈಫ್ ಬೇಕಾ? ನನ್ಗೆ ಎರಡು ಕುಡಿ ಅದ್ರಲ್ಲಿ. ಎರಡು ಎತ್ಕೋಬೇಕನ ಅದ್ರಲ್ಲಿ. ಒಂದ್ ಸಾಕು ಎತ್ಕೋ. ಇಲ್ಲಿ ಎಣ್ಣೆ ಬಿಸಿ 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 ಆಗ್ತಾ ಇದೆ. ಕೆಳಗೆ ಬಿದ್ದೋಯ್ತಾ? ನಾವು ನೋಡಿರ್ಲಿಲ್ಲ ಅಂದಿದ್ರೆ ಬಿಡೋ, ಹೋಗ್ಲಿ ಅದು. ಓಕೆ, ಅದು ಬೇಡ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ನಾನು ಚಿಕ್ಕದಾಗಿ ಟೊಮೆಟೊನ ಚಾಪ್ ಮಾಡ್ಕೋತಾ ಇದ್ದೀನಿ. ಕಟ್ ಆಗ್ತಾ ಇಲ್ಲ ಮೇಘನ. ಸೊ ಬೇರೆ ಚಾಕು ತಗೋಬಾ, ಮುಂಡಾಗಿದೆ ಇದು. ನೋಡಿದ್ರ ಅವರೆಲ್ಲ ನಾವು ಗೆಲ್ಬಾರ್ದು ಅಂತ ಚಾಕುನ ಮುಂಡು ಮಾಡಿದ್ದಾರೆ. ಅಥವಾ ನಂಗೆ ಕಟ್ ಮಾಡೋಕೆ ಬರ್ತಾ ಇಲ್ವಾ? ನಾಟ್ ಗೆಟಿಂಗ್ ಇಟ್. ಸೊ ಗೈಸ್, ಇವಾಗ ನಾವು ಏನೇನು ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ತೀವಿ. ಕೃಷ್ಣ, ನಾವು ಗೆಲ್ತೀವ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾವು ಗೆಲ್ತೀವ ಕೃಷ್ಣ? ಗೆಲ್ತೀವಿ ತಾನೇ ನಾವು? ಇದು ವೆರಿ ಗುಡ್. ನೋಡಿದ್ರ ಹಂಗೆ ಟ್ರೈನಿಂಗ್. ಆ ಕಡೆ ಮೂಸ್ತಾನೂ ಇಲ್ಲ ಅವನು, ಇಲ್ಲೇ ಇದ್ದಾನೆ. ಇದೆಲ್ಲ ಇಟ್ಟಿದೀವಲ್ಲ, ಇಲ್ಲೇ ಇದ್ದಾನೆ. ಪಕ್ಕ ನಾವೇ ವಿನ್ನರ್. ಗೈಸ್, ನಾವೀಗ ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಮ್ಮ ಟೀಮ್ ಮೆಟ್ ಬರಲಿ. ಬನ್ನಿ. ನಾನು ಹೊಸ ನೈಫ್ ತೊಗೊಂಬಂದಿದ್ದೀನಿ. ಇವಾಗ ನೋಡಿ ಕೆಲಸ ಯಾವ ಥರ ಆಗುತ್ತೆ ಅಂತ. ನೋಡಿ, ಕೃಷ್ಣ ಇಲ್ಲಿ ಹೋಗ್ತಾನೆ ಇಲ್ಲ, ಇಲ್ಲೇ ಇದ್ದಾನೆ.
ಅಂದ್ರೆ ಇನ್ನೆಷ್ಟು ಚೆನ್ನಾಗಿ ನಾವು ಮಾಡ್ತಾ ಇರ್ಬೋದು ಯೋಚನೆ ಮಾಡಿದ್ದೀವಿ. ಸೊ ಇವಾಗ ನಾವೇನೇನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸೊ ಇದೀವಿ ನಾವು. ಸೊ ಚಿನ್ನು ಅಲ್ವಾ? ಓ ಚಿನ್ನು, ನಮ್ಮ ಚಿನ್ನು ಚಿನ್ನು ಅಲ್ಲ ಚಿನ್ನಿ, ನಮ್ಮ ಚಿನ್ನಿ. ಚಿನ್ನಿ ಬಂದ್ಬಿಡು ಚಿನ್ನಿ, ಬಂದ್ಬಿಡೆ. ನಾವಿವಾಗ ಚಾಪ್ ಇದು 100 ಸಲ ಹೇಳಾಯ್ತು ಚಾಪ್ ಮಾಡ್ತಾ ಇದೀನಿ. ಇವ್ರು ಹೊಟ್ಟೆ ಊರಿಗೆ ಬಂದು ನೋಡಿ ಅವ್ರನ್ನ ಪ್ಯಾನ್ ಮಾಡಿ ಅವ್ರನ್ನ ಪ್ಯಾನ್ ಮಾಡಿ ಅವ್ರನ್ನ ಪ್ಯಾನ್ ಮಾಡಿ. Run. ಅವ್ರನ್ನ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಎಲ್ಲ ನಮ್ಮ ಸುತ್ತಾನೆ ಇದಾರೆ. ನಾವ್ ಇನ್ನೆಷ್ಟು ಏನು ಹೈಲೈಟ್ ಅಂದ್ರೆ ಬರೀ ನಾವು ಇನ್ನ ಶುರುನೇ ಮಾಡಿಲ್ಲ. ಚಾಪ್ ಮಾಡೋಷ್ಟ್ರಲ್ಲೇ ಎಂತದು ಇಲ್ಲ. ತಗೊಂಡೋಗಿ ಒಂಚೂರು ವರ್ಕ್ ಆಗಿಲ್ಲ. ಅದು ದೊಡ್ಡ ಫಾರಿನ್ ಇಂದ ಬಂದವ್ರ ತರ ಆಡ್ತಾರೆ. ಇವಾಗ ಇವ್ರು ನೀವು ಫ್ರೈ ಮಾಡ್ಕೊಳ್ಳಿ. ನಾವು ಅದು ಫಸ್ಟ್ ನಾವೇನ್ ಮಾಡ್ತಿದೀವಿ ಅಂತ ನಿಮ್ಗೆ ಹೇಳ್ತೀವಿ. ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಮೈಕಲ್ ಹೇಳಿ. ಮ್ಯಾಗಿ ಚಾಟ್ ಮಾಡ್ತಾ ಇದ್ವಿ ಆಯ್ತಾ. ಸೊ ಅದಕ್ಕೆ ನಾವು ಎಪಿ ನೂಡಲ್ಸ್ ಯೂಸ್ ಮಾಡ್ತಾ ಇದೀವಿ. ಮ್ಯಾಗಿ ಚಾಟಿಗೆ ಎಪಿ ನೂಡಲ್ಸ್ ಅಂದರೆ ಮ್ಯಾಗಿ ಮಸಾಲ. ಹಂಗಂದ್ರೆ ನೀವು ಬೇಕಾದ್ರೆ ಎಪಿ ಚಾಟ್ ಅಂತೂ ಕರ್ಕೋಬಹುದು. ಹೌದು. ಅದಕ್ಕೆ ನಾವು ಏನೇನು ಹಾಕ್ತಿದ್ದೀವಿ ಅಂದರೆ ಈರುಳ್ಳಿ, ಟೊಮೆಟೊ, ಚಾಟ್, ಇದು ಏನಂತಾರೆ ಇದು ಮ್ಯಾಗಿ ಮಸಾಲ, ಆಮೇಲೆ ಇದು ಅಷ್ಟೇ. ಅದಕ್ಕೆ ಒಂದು ಪನ್ನೀರ್ ನಿಂಗೆ ಸುರಿಸ್ಬಿಡೋಣ ಅನ್ಕೊಂಡೆ, ಆದರೆ ಬೇಡ ಅಂದ್ರು ನಮ್ಮ ಚಿನ್ನಿ ಅವರು. ಚಿನ್ನಿ ಪನ್ನೀರ್ ಬೇಡ ಚೀಸ್ ಹಾಕು ಅಂತ ಹೇಳ್ತೀವಿ, ಇನ್ನ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಓಕೆ, ಸೊ ಇಷ್ಟು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ. ಅಲ್ಲಿ ತನಕ ಅಲ್ಲಿ ನೋಡ್ಕೊಂಡು ಬನ್ನಿ ಏನೇನು ಮಾಡ್ತಿದ್ದಾರೆ ಅಂತ. ಪನ್ನೀರ್ ಫ್ರೈ. ಹಾಂ, ಬರೀ ಇಂಥದೆಯಾ? ನಾವಿವತ್ತು ಬರ್ಗರು ಮತ್ತು ಪನ್ನೀರ್ ಫ್ರೈ ಜೊತೆಗೆ ಓರಿಯೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಬನ್ ಕಟ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇವನು ಭೂಷಣ್ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ತಾ ಇದ್ದಾನೆ. ಜೊತೆಗೆ ಓರಿಯೋ ಮತ್ತು ಹಾಲೆಲ್ಲ ರೆಡಿ ಇದೆ, ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಹೆಂಗೆ ಬರುತ್ತೆ ನೋಡೋಣ. ಭೂಷಣ್ ಏನು ಹೇಳ್ತೀಯ ನಮ್ಮ ರೆಸಿಪಿ ಬಗ್ಗೆ? Yes, it should definitely be a great success from us. ಕನ್ನಡದಳು ಭೂಷಣ್, ನಮ್ಮ ಈ ರೆಸಿಪಿ ಬಗ್ಗೆ, ನಾವು ಮಾಡ್ತಿರೋದ್ರ ಬಗ್ಗೆ ಏನು ಹೇಳ್ತೀಯ? ನೋಡೋಣ ಹೆಂಗೆ. ವಿ ಆರ್ ಗಿವಿಂಗ್ ಅವರ್ ಬೆಸ್ಟ್. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಚೆನ್ನಾಗಿ ಮಾಡ್ತಿದ್ದೀವಿ ಎಲ್ಲ. ಸೊ ಹೋಪ್ ದ ರೆಸಿಪಿ ವಿಲ್ ಬಿ ಗುಡ್. ನಾವು ಹುಡುಗರೇ ಗೆಲ್ಲಬೇಕು, ಏನು ಹೇಳ್ತೀಯಾ? ಯಾ ಶೋರ್, ನಿಜ, ಅದಂತೂ ನಿಜ. ನಾವೇ ಗೆಲ್ಲಬೇಕು. ಸೊ ಕಷ್ಟಪಟ್ಟು ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಟೇಸ್ಟ್ಫುಲ್ ಇರುತ್ತೆ. ಹುಡುಗರಿಗೆ ಮಾಡೋಕ್ಕಾಗಲ್ಲ, ನಾವೇ ಇದು ಸೆಲ್ಫ್ ಮೇಡ್ ವಿನ್ನರ್, ಮುಂಚೆನೇ ವಿನ್ನರ್ ಅಂತ ನಾವೇನು ತೋರಿಸೋಣ ಮಾಡಿ. ಬಟ್ ನಾವು ಆಲ್ ರೌಂಡರ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ದ ಪ್ರೂಫ್. ದಟ್ಸ್ ಆಲ್. ಓಕೆ. ಮ್ಯಾಗಿ ಚಾಟ್ ನಾವು ಮ್ಯಾಗಿ ಮಾಡಿ ಚಾಟ್ ಮಾಡೋದಲ್ಲ. ಸೊ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದು ಆಯಿಲ್ ಹಾಕಿದ್ದೀನಿ, ಇವಾಗ ಬಟರ್ ಹಾಕ್ತಾ ಇದ್ದೀನಿ ಗೈಸ್. ಸ್ವಲ್ಪ ಬಟರ್ ಹಾಕೋಣ. ಈ ಬಟರ್ಗೆ ನಾವು ಮ್ಯಾಗಿ ಈ ಥರ ಪುಡಿ ಹಿಂಗೆ ಮಾಡಿಬಿಟ್ಟು, ಸೊ ಈ ಥರ ಇನ್ನೊಂದು ಸ್ವಲ್ಪ ಬೇಕಾ? ಮಾಡ್ಬಿಟ್ಟು ಅಲ್ಲ, ಇನ್ನೊಂದು ಚೂರು ಫುಲ್ ಪುಡಿ ಮಾಡಿ. ಸೀದೋಗ್ತಾ ಇದೆ, ಕಮ್ಮಿ ಮಾಡು ಒಂಚೂರು. ಆಫ್ ಮಾಡಿ. ಅಲ್ಲ, ಏನಾದರೂ ಕೊಡ್ತಾರೇನೋ ಅಂತ ಆಗಿಂದ ಇವ್ರ ಮುಂದೆನೆ ಕೂತಿದ್ದೀನಿ. ತಿನ್ನಕ್ಕೆ ಒಂದು ಪೀಸ್ ಏನೋ ನನ್ನ ಬಾಯ್ದು ಆಗ್ತಾನೆ ಇಲ್ವಲ್ಲ. ದೇವ್ರು ಇವ್ರಿಗೆ ಒಳ್ಳೇದು ಮಾಡ್ತದ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಕೈಯೆಲ್ಲ ಈಗ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಹಾಕ್ತಾರದಷ್ಟೇ. ನೋಡಿ, ನಮ್ಮ ಕೃಷ್ಣ ಇಲ್ಲಿಂದ ಹೋಗ್ತಾನೆ ಇಲ್ಲ. ಇನ್ನೆಷ್ಟು ಅವನಿಗೆ ಟೆಂಪ್ಟ್ ಆಗಿರ್ಬೇಡ ಇಲ್ಲಿ. ಅಕ್ಕೋ, ಟೆಂಪ್ಟ್ ಆಗೋದಿರಲಿ. ಅದೇನು ಮಾಡ್ತಿದ್ಯೋ ಫಸ್ಟ್ ನಂಗೆ ತಿನ್ಸು. ಚೆನ್ನಾಗಿದೆಯಲ್ವ ಅಂತ ತಿನ್ಬಿಟ್ಟು ಹೇಳ್ತೀನಿ. ಓ ಸ್ಪೂನು. ಸೊ ಬಟರ್ ಕೊಡಲ್ಲ ಕೃಷ್ಣ ನಿಮ್ಗೆ? ಗೊತ್ತಿತ್ತು ನಮ್ಗೇನು ಕೊಡಲ್ಲ ಅಂತ. ಕೂತು ಫಸ್ಟು ನಂಗೆ ತಿನ್ನಕ್ಕೆ ಕೊಡಿ, ಆಮೇಲೆ ಸಿಟ್ಟು ಪೋಸ್ಟ್ ಹ್ಯಾಂಡು ಎಲ್ಲ. ಕೂತ್ಕೋ. ಏನಕ್ಕೂ ರೆಸ್ಪೆಕ್ಟೇ ಇಲ್ಲ ನಮ್ಗಂತೂ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಇವಾಗ ಕೂತ್ಕೊಂಡ.
ಅಕ್ಕ ಇನ್ನು ಹೇಳಿದಕ್ಕಲ್ಲ ನೀವು ಕೊಡ್ತೀರಂತ ಕಾದು ಸಾಕ ಕೂತ್ಕೊಂಡಿದ್ದು. ನಾವು ಮಾಡ್ತಾ ಇರೋದೇನು ಅಂತ ನಮಗೂ ಗೊತ್ತಿಲ್ಲ. ಏನೋ ಮಾಡ್ತಾ ಇದ್ದೀವಿ. ಏನೋ ನಾವು ನೆಕ್ಸ್ಟ್ ಅದು ಡಿಶ್ ನಂಬರ್ 1, ಇದು ಡಿಶ್ ನಂಬರ್ 2. ಇವಾಗ ನಾವು ಮಾಡ್ತಾ ಇದ್ದೀವಿ ಪಾನಿಪುರಿ. ರೆಗ್ಯುಲರ್ ಪಾನಿಪುರಿ ಅಂತ ಅಂದ್ಕೊಂಬಿಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆದರೆ ಇದು ಸ್ವಲ್ಪ ಉಲ್ಟಾ, ಯಾಕಂದರೆ ಇದು ಸ್ಪೆಷಲ್. ಸೊ ಫಸ್ಟು ನಾವು ಇದು ರೆಡಿ ಮಾಡ್ಕೋತಾ ಇದ್ದೀವಿ, ಆಮೇಲೆ ಅದು ರೆಡಿ ಮಾಡ್ಕೋತೀವಿ. ಫಸ್ಟು ಈ ಥರ ಸ್ಟಫಿಂಗ್ ಹಾಕ್ಕೊಳ್ಳೋಕ್ಕೆ ಈ ಥರ ಹೋಲ್ ಮಾಡ್ಕೊತಾ ಇದ್ದೀವಿ. ಸೊ ಟೊಮೆಟೊ ಹಚ್ಕೊತಾ ಇದ್ದೀವಿ, ಈರುಳ್ಳಿ ಹಚ್ಕೊಂಡಿದ್ದೀವಿ. ಸೊ ವಿ ಆರ್ ರೆಡಿ ಫಾರ್ ಟು ಪ್ರಿಪೇರ್ ದ ಬರ್ಗರ್. ಸೊ ನಾವು ಈ ಕಡೆ ಆಲೂ ಟಿಕ್ಕಿ ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ತಿದ್ದೀವಿ. ಆಯಿಲು ಮತ್ತು ಬನ್ನನ್ನು ಟೋಸ್ಟ್ ಮಾಡ್ಕೊತಾ ಇದ್ದೀವಿ. ಎಸ್ ಎಸ್, ಸೊ ನಮ್ಮ ಭೂಷಣ್ ಫುಲ್ ಚೆನ್ನಾಗಿ ಎಲ್ಲ ಕಟ್ ಮಾಡ್ತಿದ್ದಾನೆ, ಫುಲ್ ಕಟಿಂಗ್. ನೆಕ್ಸ್ಟು ಫಸ್ಟ್ ಬರ್ಗರ್ ಮಾಡ್ತೀವಿ. ನೆಕ್ಸ್ಟು ಪನ್ನೀರು ಈರುಳ್ಳಿ ಎಲ್ಲ ಹಾಕಿ ಅದು ಆ್ಯಕ್ಚುಲಿ ನಮ್ಮ ರೆಸಿಪಿ. ನಾವು ಯೂಶಲಿ ಪ್ಯಾಟಿ ತಂದಿದ್ದೀವಿ ಬರ್ಗರ್ ಮಾಡೋಕ್ಕೆ. ಬಟ್ ಅಗೇನ್ ಎಲ್ಲ ಸೀಸನ್ ಮಾಡ್ತೀರಾ, ಬರೀ ಪ್ಯಾಕೆಟ್ ನೋಡ್ಬಿಡ್ತೀರಾ ಅಂತಿದ್ದಾರೆ. ಟೊಮೆಟೊ ಕಟ್ಟಾಗಿದೆ ಬ್ರೋ. ನೆಕ್ಸ್ಟು ಪನ್ನೀರ್ ಫ್ರೈ ಮಾಡ್ಕೊಂಡು, ಏನಂದರೆ ಬರೀ ಪನ್ನೀರ್ ಟಿಕ್ಕಿ ರೆಡಿ ಮಾಡಲ್ಲ, ನಾವು ಪನ್ನೀರ್ ಫ್ರೈ ಮಾಡಿ ಆ ಪನ್ನೀರ್ ಟಿಕ್ಕ ಮೇಲೆ ಫ್ರೈನೂ ಹಾಕಿ ಡಬಲ್ ಪನ್ನೀರ್ ಟಿಕ್ಕಾ ಪ್ಲಸ್ ಫ್ರೈ ಬರ್ಗರ್ ಏನೋ ಮಾಡ್ತಾ. ಸೊ ಅದು ನಮ್ಮ ರೆಸಿಪಿ ಆ್ಯಕ್ಚುಲಿ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ನೋಡೋಣ ಹೇಗಿರುತ್ತೆ, ಹೇಗಾಗುತ್ತೆ. ಮಿಷನ್ ಬೇರೆ ಏನಾದ್ರು ಹೇಳ್ತೀಯಪ್ಪ? ಅಷ್ಟೇ ಬ್ರೋ. ನಮಗೆ ಜಾಸ್ತಿ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ, Yes, yes. ಕೆಲಸ ಮಾಡಿ ತಿನ್ನಿಸ್ತೀವಿ. ಗಾಯ್ಸ್ ಏನ್ ಮಾಡ್ತಾ ಇದ್ದೀರಾ? ರೆಡಿನಾ? ನಿಮ್ಗೆ ಯಾಕೆ ಬೇಕದು? 4 ಜನ ಯಾರು ಹೋಗ್ತಾ ಇದಾರಪ್ಪ? ನಾವು ಸೈಲೆಂಟ್ ಇದ್ರು ಟೇಸ್ಟ್ ವೈಲೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಯಾರು ಟೇಸ್ಟ್ ಮಾಡ್ಬೇಡಿ. ಬೈಕ್ ಆನ್ ಇದೆ, ಮಾತಾಡು. ಇವ್ರು ತುಂಬ ಮೋಸ ಮಾಡ್ತಾರೆ, ಯಾಕಂದರೆ ನಾವು ಪ್ರತಿಯೊಂದು ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀವಿ. ಇವರು ಬರ್ಗರ್ ಬನ್ನು ಆರ್ಡರ್ ಮಾಡಿ ತರಿಸಿದ್ದಾರೆ, ಪ್ಯಾಟಿನೂ ತರಿಸಿದ್ದಾರೆ, ಎಲ್ಲ ರೆಡಿಮೇಡ್. ಅದ್ರ ಬದಲು ಮೆಕ್ಡೊನಾಲ್ಡ್ಸಿಂದ ಆರ್ಡರ್ ಮಾಡಿ ಅಂತ ಹೇಳಿದೆ. ಆಯ್ತಾ? ಎಲ್ಲ ಮೋಸ, ಎಲ್ಲ ಮೋಸ. ನಾವು ಈರುಳ್ಳಿ ಟೊಮೆಟೊ So ನಾವು ಸ್ಕ್ರಾಚ್ ಮಾಡೇ ಮಾಡ್ತಾ ಇದ್ದೀವಿ. ಇದು ನೋಡಿ, ಇದನ್ನ ಅವಾಗಲೇ ನಾನು ನಾವು ಹಚ್ತಾ ಮಾಡೋಕ್ಕಾಗಲ್ಲ, ಇದ್ನಲ್ಲ, ಅವಾಗಲೇ ಮೈದಾಯಿಂದ. ಹಚ್ತಾ ಇದ್ನಲ್ಲ, ಅದನ್ನ ತಗೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಎಡಿಟ್ ಮಾಡೋದನ್ನ ಅದೆಲ್ಲ ಕಟ್ ಮಾಡ್ತೀವಿ. ಹಿಂಗೆ ಬನ್ನಿ ಇದು ಸ್ವಲ್ಪ, ನಾನು ಲೈಕ್ ತಂದಿದ್ದು. ಹಿಂಗೆ ಬನ್ನಿ. ಅದನ್ನ ನಾವು ಪನ್ನೀರ್ ಸ್ವಲ್ಪ ಇಲ್ಲಿಂದ ದೇಪ್ಕೊಂಡು ಹೋಗಿದ್ದಾರೆ. ಇಲ್ಲ, ಅದು ನಾವು ತಂದಿದ್ದು. ಇವೆಲ್ಲ ಮಾಮೂಲು. ಕಂಟ್ರೋಲ್. ಇನ್ನೇನ್ ಬೇಕು, ನಾನು ನಮ್ಮಿಂದ ತಗೊಂಡೋಗಿರೋದು ಇವರು. ನಾವೆಲ್ಲ ನೋಡಿ, ಅಲ್ಲ, ಹೌದು. ಮ್ಯಾಗಿ ಮಸಾಲ ನಮ್ದು, ಮ್ಯಾಗಿ ಮಸಾಲ ನಮ್ದು. ಈ ಬಟರ್ ಕೂಡ ನಮ್ದು. ಬಟರ್ ನಾವು ತರ್ತೀವಿ. ನಾವು ಫಸ್ಟ್ ತೋರಿಸಿದೀವಿ ಗಾಯ್ಸ್. ಇದು ಯೂಸ್ ಮಾಡ್ಬೋದಾ? ಅಡುಗೆ ಮನೆನೇ ನಮ್ದು. ನಾವಿವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹೇಳಿದ್ವಲ್ಲ, ಪಾನಿಪುರಿ ಅಂತ. ಇದು ಸ್ಮ್ಯಾಶ್ ಆಗ್ತಾ ಇದೆ. ನಾರ್ಮಲ್ ಪಾನಿಪುರಿ ಮಾಡ್ತಾ ಇಲ್ಲ ಗಾಯ್ಸ್. ಇದಿನ್ನ ಬೇಯಬೇಕಿತ್ತು ಅಂತ ಅನಿಸ್ತಾ ಇದೆ. ಫ್ರೆಂಡ್ಸ್, ಇವ್ರ ಅಡುಗೆ ಇನ್ನ ಮುಗಿಯಲ್ಲ, ನೀವು ನನ್ನ ಥರನೇ ಮಾಡ್ಕೊಂಬಿಡಿ. ಯಾಕೋ ಕೈಯಲ್ಲಿ ಮಾಡು. ಹೌದಾಶಿ, ಇನ್ನೂ ಬೇಯಬೇಕಿತ್ತು. ಇನ್ನೂ ಬೇಯಬೇಕಾ? ಚಾಪ್ ಮಾಡಿಬಿಟ್ಟು ಇನ್ನೊಂದು 2 ವಿಸಿಲ್ಸ್ ಕುಗ್ಸಿ. ವಿಡಿಯೋ ಆನ್ ಮಾಡಿದೆ. ಹಾಯ್ ಗೈಸ್, ಇವಾಗ ಏನಾಗಿದೆ ಅಂದರೆ, ನಾನು ಪಾನಿಪುರಿ ಮಾಡೋಣ ಅಂತ ಇದನ್ನು ಸ್ಮ್ಯಾಶ್ ಮಾಡೋಣ ಅಂತ ನೋಡಿದ್ರೆ ಅದಾಗಲಿ ಆಲೂಗಡ್ಡೆ ಇನ್ನೂ ಬೆಂದಿಲ್ಲ. ಯಾಕಂದರೆ ಇವ್ರು ಅದನ್ನು ಆಫ್ ಮಾಡಿದ್ದಾರೆ. ಈ ತರ ಷಡ್ಯಂತ್ರ, ಈ ಥರ ಷಡ್ಯಂತ್ರ ಮಾಡಿದ್ದಾರೆ. ನಮ್ಮನ್ನ ಕುಗ್ಸೋ ಪ್ರಯತ್ನ ಇಲ್ಲಿ ನಡೆದಿದೆ, ಆದರೆ ಇದು ನಡೆಯಲ್ಲ. ಅಶ್ವಿನಿ ಗೌಡ ಮುಂದೆ ಇದು ನಡೆಯಲ್ಲ. ಧನ ಲಕ್ಷ್ಮಿ ಮಾಡಿಲ್ಲ, ಒಂದೇ ವಿಸಿಲಲ್ಲಿ ಆಫ್ ಮಾಡಿದ್ದು. ಸೊ ನಾವು ಮುಂದೆ ನಿಂತಿದ್ದೀವಿ, ವಿಸಿಲ್ ಎಲ್ಲ ಕೇಳಿದ್ದೀವಿ, ಕಿವಿ ಇಟ್ಟು ವಿಸಿಲ್ ಮೇಲೆ. ಸೊ ಅದು ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ ರೆಡಿಮೇಡ್ ಬರ್ಗರ್. ಅದೆಲ್ಲ ನಮ್ಮಲ್ಲಿ ಬಂದು ಇದಕ್ಕೆ ಹೇಳ್ತಾರೆ ರೆಡಿಮೇಡ್ ಬರ್ಗರ್. ಬೇಗ ಬಂದು ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನೀವು? ಸುಮ್ಮನೆ ರೆಡಿಮೇಡ್ ಹೋಗಿ ನಿಮ್ದು ರೆಡಿಮೇಡ್ ಮಾಡೋದೇ ಕೆಲಸ. ನಾವು ನಮ್ಮ ಇಂಗ್ರೀಡಿಯೆಂಟ್ ರೆಡಿ ಆಗಿಲ್ವಲ್ಲ ಅಲ್ಲಿ.
ಅಷ್ಟಾಗ್ತೈತೆ ಒಂದು ಬಂದ್ಕೊಡ್ರು. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಹೆಂಗೆ ಅಶ್ವಿನಿ ಗೌಡ ಮತ್ತೆ ಜಾನಿ ಅಂತ ಇದ್ರು ಇವ್ರಿಬ್ರು ನಾವು ಗಿಲ್ಲಿ ಕಾವ್ಯ ಅಲ್ಲ ಬರೀ ಕಿತಾಪತಿ ಹೆಂಗಸರು ಅಂದ್ರೆ ಹಿಂಗೆ ದಟ್ಸ್ ಓಕೆ. ನಾನು ಅಶ್ವಿನಿ ಗೌಡ ನಾವು ಸ್ವಯಂ ಘೋಷಿತ ವಿನ್ನರ್. ವಿನ್ನರ್ಸ್ ನೋಡ್ಕೊಳ್ಳೋಣ. ಬಾ ಹೋಗಿ ನೋಡೋಣ. ಸೊ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಕೈಯೆಲ್ಲ ಎಣ್ಣೆ ಆಗಿದೆ. ಸೊ ಪ್ಯಾಟಿ ರೆಡಿ ಆಗ್ತಿದೆ. ಬಂದು ಕುಕ್ಕರ್ ನೋಡಿ ಒಂದೇ ವಿಸಿಲ್ಗೆ ಆಗಿರುತ್ತಂತ ಆಫ್ ಮಾಡಿಬಿಟ್ರು ಅವರು. ಬಟ್ ಅವ್ರು ನೋಡ್ಕೊಂಡೇ ಇಲ್ಲ ಅದು. ಸೊ ಅದಿನ್ನೂ ಆಗಿಲ್ಲ, ಇವಾಗ ಮಾಡ್ತೇವ್ರೆ. ಸೊ ಬಾಯ್ಸ್ ಆರ್ ನಾಟ್ ಲೆಸ್, ವಿ ಆರ್ ಫಾಸ್ಟ್ ವೈಲ್ ಕುಕಿಂಗ್. ಆ್ಯಂಡ್ ನಾವು ಅವ್ರ ಕೆಲಸನ ಅವ್ರ ಕುಕಿಂಗನ್ನ ನಾವು ಹಾಳು ಮಾಡಲ್ಲ. Yeah, that's true. ವಿ ಫೋಕಸ್ ಆನ್ ಅವರ್ ವರ್ಕ್. Exactly. ನೋಡೋಣ ಹಿಂಗೆ ಬರುತ್ತೆ ಅಂತ ಕಷ್ಟಪಟ್ಟು ಚೆನ್ನಾಗಿ ಮಾಡ್ತಿದ್ದೀವಿ. Yes. ಬಂದು ಹಾಳು ಮಾಡ್ತಾ ಇದ್ದಾರೆ ಈ ಥರ. ನೋಡಿ ಏನು ಮಾಡ್ತಾರೆ ನೋಡಿ. ಮಾಡಕ್ ಬರ್ತಾ ಇಲ್ಲ. ಇದು ನಮ್ಮ ಕ್ಯಾಮ್ರಾ ಫೋಕಸ್ ಕರು. ನಾವೇನ್ ಹಾಳು ಮಾಡಕ್ ಬರ್ತಾ ಇಲ್ಲ. ಎಲ್ಲಿಟ್ಟಿದ್ದಾರೆ ನೋಡಿ. ಇದು ನಮ್ಗೆ ಇದೇನೋ ಬೇಕಾಗಿದೆ ಅದಕ್ಕೋಸ್ಕರ ಮಾಡ್ತಾ ಇರೋದು. ಚಾಕ್ಲೇಟ್ ಇಡಂತೆ ಅದನ್ನ ಬೆಂಕಿ ಇಟ್ಕೊಂಡ್ರೆ ಏನು ಮಾಡ್ತೀರಾ? ಕುಕ್ಕರ್ ಮೇಲೆ ಒಲೆ ಮೇಲೆ ಇಟ್ಟಿದೀವಿ ನಾವು. ಜಸ್ಟ್ ಮೆಲ್ಟ್ ಆಗಲಿ ಅಂತ. ನ್ಯಾಯ ಅಂದ್ರೆ ನಾವು ಅಂದ್ರೆ ನ್ಯಾಯ. ನೋಡಿದ್ರ ಅದು ನೀವು ರೆಡಿಮೇಡ್ ತಂದೆ ಮಾಡ್ತಾ ಇದೀರಾ ಅಂದ್ರೆ ನಾವು ಫ್ರಮ್ ಸ್ಕ್ರಾಚ್ ಮಾಡ್ತಾ ಇದೀವಿ. Yes. ನಮ್ಮ ಆಡಿಯನ್ಸ್ ವ್ಯೂವರ್ಸ್ ಗೊತ್ತು ನಾವೇನು. The result will be great. ಗ್ಯಾಸ್ ಆಫ್ ಆಗಿದೆಯಾ? ಬೇಗ ಬಂದು ಕೊಡಿಲಿ ಪ್ಯಾಟಿ. ಹೌದಾ? ಏನು ಇದ್ರೊಳಗೆ ಇರುತ್ತೆ ಪ್ಯಾಟಿ. ಎಲ್ಲ ಎಸ್ಕೊಂಡು ಹೋಗಿದ್ದಾರೆ. ಅರ್ಧ ಮಾಡ್ಕೊಂಡು ತಿನ್ಬಿಟ್ಟವ್ರೆ. ತಗೊಂಡ್ಬಂದಿಟ್ಟಿದ್ದಾರೆ ಅಷ್ಟೇ ಹೋಯ್ತು. ಡೈರಿ ಕಚ್ಚಿದ್ದಾರೆ. ಪ್ಲಾಸ್ಟಿಕ್ is about to melt. See, that's the way of cooking. ಇನ್ನೊಂದು ಮೆಲ್ಟ್ ಇದು ಫುಲ್ ಆಗಿದೆ, ಒಂದು ಚೂರು ಆಗ್ಬೇಕಷ್ಟೇ. ಸ್ವಲ್ಪ ಜೋರಾಗಿ ಓದ್ಬಿಡು, ಬ್ಲಾಸ್ಟ್ ಆಗ್ಬಿಡು ಡೈರಿ ಮಿಲ್ಕ್. ಹೌದಾ? ಕೃಷ್ಣ ನಮ್ಮ ಕಿಚನ್ ಸೆಟಪ್ ಹತ್ರನೇ ಇದ್ದಾನೆ. ಯಾಕಂದ್ರೆ ಅವ್ನು ಇದನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಎಸ್, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ನೋಡಿ ನಾವು ಮನುಷ್ಯರು ಸುಳ್ಳು, ಬಟ್ ಮೂಕ ಪ್ರಾಣಿಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ರಿಯಲ್ ವಿನ್ನರ್ಸ್ ಅಂತ. ಇಟ್ಸ್ ಹರ್ಸ್. ಅಲ್ಲ ಕೃಷ್ಣಿ, ನೀವು ಆಮೇಲೆ ವಿನ್ನಾಗ್ರಿ. ನನ್ ಬರ್ತಿರೋ ಕೋಪಕ್ಕೆ ಟೇಬಲ್ ಎಲ್ಲ ಬೀಳ್ಸು, ಊಟ ಎಲ್ಲ ಚೆಲ್ಬಿಟ್ಟೋಗ್ಬಿಡ್ತೀನಿ ತಿನ್ನಕ್ ಕೊಟ್ಟಿಲ್ಲ ಅಂದ್ರೆ. ಬ್ರೋ ಅವರೇ ಹೋಗ್ಬೇಕು. ಕುಕ್ಕರ್ ಅಲ್ಲಿ ಇಟ್ಟಿದ್ದೀರಲ್ಲ, ಅಲ್ಲೇ ಇಟ್ಟಿರೋದವರು. ಲೂಸರ್ಸ್ ನೋಡಿ ಏನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕಚ್ಬಿಟ್ಟು ಇವರು ಇಬ್ರು ಏನ್ ಮಾಡಿದ್ದಾರೆ ಪ್ಯಾಟಿನ. ದಿಸ್ ಇಸ್ ಹೌ ದೇ ಆರ್ ಈಟಿಂಗ್ ಇನ್ ಬಿಟ್ವೀನ್ ಪ್ರಿಪರೇಷನ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಟೈಪ್ಸ್ ಆಫ್ ಪಾನಿಪುರಿ ಮಾಡ್ತಾ ಇದೀವಿ. ಫಸ್ಟ್ ಬಂದ್ಬಿಟ್ಟು ನಾವು ಚಾಕ್ಲೇಟ್ ಪಾನಿಪುರಿ ಮಾಡ್ತಾ ಇದೀವಿ. ಇದಕ್ಕೆ ನಾವು ಗಾರ್ಮ್ಯಾಡ್ ತಾನೇ ಇದು ಗಾರ್ಮ್ಯಾಡ್ ಹಾಕ್ತಾ ಇದೀವಿ. ಅದನ್ನೆಲ್ಲ ಏನೋ ಒಂದು ಡಾರ್ಕ್ ಫ್ಯಾಂಟಸಿ ಇದು ಗಾರ್ಮ್ಯಾಡ್ ಅವ್ರ ತಮ್ಮನ ಹಾಕ್ತಾ ಇದೀವಿ. ಇಲ್ಲಿ ಮೇಲಿಂದ ಇದಕ್ಕೆ ತೋರಿಸ್ತೀವಿ. ಈ ಎಲ್ಲ ಪೂಡಿ ಕೆಳಗಿಡೋ ಈ ಥರ ನೋಡಿ. ಯಾವ ಯಮ್ ಅನಿಸ್ತಾ ಇದೆ ತಾನೆ, ನಿಮ್ಗೆ ತಿನ್ನಬೇಕು ಅನಿಸ್ತಾ ಇದೆ ತಾನೆ, ನಂಗೆ ಗೊತ್ತು. ಸೊ ರೆಸಿಪಿ ಹೇಳಿದೀವಲ್ಲ, ಸೊ ಮನೇಲಿ ಮಾಡ್ಕೊಳ್ಳಿ. ಇಲ್ಲಿ ಆಚೆನೂ ಹಾಕ್ಲ ಸ್ವಲ್ಪ ಹಿಂಗೆ ಸೋರ್ಕೊಳ್ತಾರ ಈ ಥರ ಅಂದರೆ. ವಾವ್, ನೋಡಿದ ತಕ್ಷಣ ಇದನ್ನ ತಿನ್ಬೇಕು ಅನ್ಕೊಬೇಕು ಅವರು. ಸ್ವಲ್ಪ ಚಾಕೋ ಚಿಪ್ಸ್ ಎಲ್ಲ ಹಾಕ್ಬೇಕು. ವಾವ್, ನಮಗೆ ತಿನ್ನೋಣ ಅನಿಸ್ತಾ ಇದೆ ಲಿಟ್ರಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾವು ಜಡ್ಜ್ ಬರೋವರೆಗೂ ಕಾಯೋದೇ, ನಮಗೆ ಸ್ವಲ್ಪ ಓವರ್ ಆಗಿಲ್ಲ. ಜಡ್ಜ್ ಬರೋವರೆಗೂ ಕಾಯೋದೇ ಬೇಡ ಅಂತ ಅನಿಸ್ತಾ ಇದೆ. ಏನೇನು ಹಾಕಿದ್ದೀರಾ? ಸೊ ನಾವು ಫಸ್ಟು ಬನ್ ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಟಿಕ್ಕಿ ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಪನ್ನೀರ್ ಫ್ರೈ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಅದನ್ನು ಇವಾಗ ಎಣ್ಣೆ ಮತ್ತು ಬಟರ್ ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀವಿ. ನೆಕ್ಸ್ಟು ನಾವು ಆಲ್ರೆಡಿ ಪನ್ನೀರು ಮತ್ತು ಮಸಾಲೆ ಎಲ್ಲ ಹಾಕಿ ಕರ್ಡ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನೇ ಇವಾಗ ಹಾಕಿ ಪನ್ನೀರ್ ಫ್ರೈ ರೆಡಿ ಮಾಡ್ಕೊತೀವಿ. ಸೊ ಇದನ್ನು ಬನ್ನ ಜೊತೆಗೆ ತಿಕ್ಕಿ ಪನ್ನೀರ್ ಫ್ರೈ ಎಲ್ಲ ಹಾಕಿ
ಜೊತೆಗೆ ಸೈಡ್ಸಿಗೆ ಒಂದು ಸ್ವಲ್ಪ ಪನ್ನೀರ್ ಹಾಕಿ ಕೊಡ್ತೀವಿ. ಎಸ್ ಸೊ ಪನ್ನೀರ್ ರೆಡಿ ಆಗ್ತಾ ಇದೆ. ಆಲ್ರೆಡಿ ಎಷ್ಟು ಇಷ್ಟ ಆಗಿದೆ ಸ್ಮೆಲ್ ನೋಡಿ ಬರ್ತಾ ಇದ್ದಾರೆ ನೋಡೋಕ್ಕೆ. ಹೊಟ್ಟೆ ಹಸಿದಿದೆ ಅನ್ಕೊಂತೀನಿ. ಇದು ನಾವು ಮಾಡೇ ಇಲ್ಲ, ಅಷ್ಟು ಬೇಗ ಇಷ್ಟ ಆಗ್ತಿದೆ, ಮಾಡಾದ್ಮೇಲೆ ಬಿಡ್ತಾರ. ಅವಾಗ ಚೆನ್ನಾಗಿರಲ್ಲ ಅಂತ ಇವಾಗ ತಿಳ್ಕೊತಾ ಇದೀವಿ, ರೆಡಿಮೇಡ್ ಅಲ್ವಾ ನೀವು ಮಾಡಿದ್ರೆ ಹೆಂಗೆ ಉಂಟು. ಸೊ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಬರ್ತಿದೆ ಅನ್ಕೊಂತೀನಿ. ನಮಗೇನು ಜಾಸ್ತಿ ಕಷ್ಟನೇ ಪಟ್ಟಿಲ್ಲ ಅಂತ ಹೇಳಿ ಎಷ್ಟು ಕಷ್ಟಪಡ್ತೀವಿ ಅಂತ ನಿಮ್ಗೆ ಗೊತ್ತು, ನಮ್ಗೆ ಕಷ್ಟಪಡ್ತಾ ಇರೋದಲ್ವ. ಎಸ್ ಟ್ರೂ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಪ್ಲ್ಯಾನ್ ಅಂತ ನೀನು ಹೇಳಿದ ಹೆಂಗೇನು ಪ್ಲ್ಯಾನ್ ಅಂತ. ಸೊ ಮಿಲ್ಕ್ ಶೇಕ್ ಮಾಡೋದು ನೆಕ್ಸ್ಟ್ ಪ್ಲ್ಯಾನು. ಆಲ್ಮೋಸ್ಟ್ ರೆಡಿ ಆಗ್ತಿದೆ ನಮ್ಮ ಪನ್ನೀರ್ ಟಿಕ್ಕಿ ಬರ್ಗರ್. ಫ್ರೈ ಎಸ್ ಓರಿಯೋ ಮಿಲ್ಕ್ ಶೇಕ್. ಒಳ್ಳೆ ಮಿಲ್ಕ್ ಶೇಕ್. ಗ್ಯಾಪಲ್ಲಿ ಟೊಮೆಟೊ ತೊಗೊಂಡೋಗ್ತವ್ರೆ. ತೋರಿಸಿ ಕ್ಯಾಮ್ರಾ ಆ ಸೈಡು. ಹಾಂ, ಗ್ಯಾಪಲ್ಲಿ ಕದೀತವ್ರೆ ಬೇಸಿಕಲಿ. ಪರವಾಗಿಲ್ಲ, ನಮ್ಮ ಐಟಮ್ಸ್ ಇರ್ಲಿ. ಎಲ್ಲ ನಾವೇ ಅಂದರೆ ಕಷ್ಟಪಡ್ತಾರೆ ನಾವು ಗೊತ್ತಾಗ್ತದೆ. ಆ್ಯಕ್ಚುಲಿ ಇಟ್ಸ್ ಲುಕಿಂಗ್ ಡೆಲಿಷಿಯಸ್. ಸ್ಮೆಲ್ಲು ಬರ್ತಾ ಇದೆ, ನಿಮ್ಗೆ ಗೊತ್ತಾಗಲ್ಲ ಅನ್ಸುತ್ತೆ, ಬಟ್ ನಮ್ಗೆ ಗೊತ್ತಾಗ್ತಾ ಇದೆ ಸ್ಮೆಲ್ಲು. ಸ್ಮೆಲ್ ಮಾಡಿ ಸ್ವಲ್ಪ ಓವರ್ ಹಾಕ್ತೀನಿ ಬಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಹಿಂಗೆ ಸ್ವಲ್ಪ ಓವರ್ ಹಾಕ್ತೀನಿ ಸ್ಮೆಲ್ ಮಾಡಿ. It's looking. Ow! ಸಿಗಾಕೊಂಡ್ಬಿಡ್ತು. ಕೂದಲು ಸಿಗಾಕೊಂಡ್ಬಿಡ್ತು. ಭೂಷಣ್, ಇದು ಹೆಂಗ್ ಸ್ಮೆಲ್ ಬರ್ತಿದೆ ಅಂತ ಸ್ವಲ್ಪ ವ್ಯೂವರ್ಸ್ಗೆಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೃಷ್ಣ ಮತ್ತೆ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀವಿ. ವಾವ್. ಏನು ಬರ್ಗರ್ ಕಿಂಗು, ಮೆಕ್ಡೊನಾಲ್ಡ್ಸು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಕಲ್ ಬರ್ಗರ್ ನೋಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.